पूर्णादः पूर्णं जगत्प्राणान् संस्कृतं संस्कृतिं गुरुं कृषिकं सैनिकं गाञ्च ವಂದೇ ಭಾರತ ಮಾತರಂ. ಎಲ್ಲ ಭಾರತೀಯ ಸಚಿಂತಕರಿಗೆ ನಮಸ್ಕಾರಗಳು. ದ್ರೋಣಾಚಾರ್ಯರು ಒಂದು ಕಡೆಯಿಂದ ದ್ರುಪದ, ಇನ್ನೊಂದು ಕಡೆ ಕೃಪಾಚಾರ್ಯರು, ಇದರ ಜೊತೆಗೆ ಸೇರುವ ಇನ್ನೊಬ್ಬ ವ್ಯಕ್ತಿ ವಿರಾಟ. ಈ ಹಿಂದೆ ನಾವು ಉಪರಿಚರ ವಸುವಿನ ಕಥೆಯನ್ನು ನೋಡಿದ್ದೆವು. ಆ ಉಪರಿಚರ ವಸುವಿಗೆ ಗಿರಿಕಾ ಅನ್ನುವವಳಲ್ಲಿ ಇಬ್ಬರು ಮಕ್ಕಳು ಹುಟ್ಟಿದ್ರು. ಅದರಲ್ಲಿ ಮತ್ಸ್ಯ ದೇಶದ ರಾಜನಾದ ವಿರಾಟ ಒಬ್ಬ, ಎರಡನೇದ್ದು ಈಗ ನಾವು ಶಂತನುವಿನ ಹೆಂಡತಿಯಾಗಿ ಕೇಳಿದ ಸತ್ಯವತಿ. ಇದೇ ಸತ್ಯವತಿ ಪರಾಶರರನ್ನು ಜೊತೆಗೂಡಿ ವೇದವ್ಯಾಸ ಅನ್ನುವ ಈ ಕಥೆಯ ಎಲ್ಲ ಮೂಲ ನಿರ್ಮಾಪಕನಾದಂತಹ ಲೇಖಕನಾದಂತಹ ಶಕ್ತಿಯನ್ನು ನಾವು ಹುಟ್ಟಿದ್ದನ್ನು ನೋಡಿದ್ದೆವು. ವೇದಗಳನ್ನು ವಿಭಾಗ ಮಾಡಿ ಮುಂದೆ ವೇದವ್ಯಾಸ ಅನ್ನೋ ಹೆಸರು ಬಂತು. ಹುಟ್ಟಿದಾಗ ಇಟ್ಟ ಹೆಸರು ಕೃಷ್ಣ ಅಂತ. ದ್ವೀಪದಲ್ಲಿ ಹುಟ್ಟಿದ್ರಿಂದಾಗಿ ದ್ವೈಪಾಯನ ಅಂತ ಹೆಸರು ಬಂತು. ಬದರಿಯಲ್ಲಿ ಉಳ್ಕೊಂಡದ್ರಿಂದಾಗಿ ಮುಂದೆ ಬಾದರಾಯಣ ಅಂತ ಹೆಸರು ಬಂತು. ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಅವರವರ ಕರ್ತವ್ಯ, ಅವರವರ ಜೀವನದಲ್ಲಿ ನಡೆದ ಘಟನೆಗಳಿಂದಾಗಿ ಬಂದ ಹೆಸರುಗಳು. ಅದರದ್ದೇ ಇನ್ನೊಂದು ಮುಖ್ಯವಾದ ಪಾತ್ರ ವಿರಾಟ ಮಹಾರಾಜ. ವಿರಾಟ ಮತ್ಸ್ಯ ದೇಶದಲ್ಲಿ ಇದ್ದು ಮುಂದೆ ಪಾಂಡವರಿಗೆ ಅತ್ಯಂತ ಹೆಚ್ಚು ಉಪಯೋಗ ಬೀಳುವಂತಹ ರೀತಿಯಲ್ಲಿ ತನ್ನ ಸುತ್ತಲಿನ ಪರಿಸರವನ್ನು ನಿರ್ಮಾಣಗೊಳಿಸಿದ್ದ ಅನ್ನೋದು ಗೊತ್ತಾಗುತ್ತೆ. ದ್ರೋಣಾಚಾರ್ಯರು ಚೆನ್ನಾಗಿ ವಿದ್ಯೆಯನ್ನು ಕಲಿತು ಕೃಪಾಚಾರ್ಯರ ತಂಗಿಯಾದಂತಹ ಕೃಪಿಯನ್ನು ದಾಂಪತ್ಯಕ್ಕಾಗಿ ಸ್ವೀಕರಿಸಿದರು. ಅದರ ಫಲವಾಗಿ ಹುಟ್ಟಿದವನೇ ಅಶ್ವತ್ಥಾಮ. ಈ ಅಶ್ವತ್ಥಾಮ ಅವನು ಹುಟ್ಟುವಾಗ ಮಗುವಿನಂತೆ ಅಳದೆ ಅವನ ಕೂಗಿನಲ್ಲಿ ಕುದುರೆಯ ಕೆನೆಯುವಿಕೆಯ ಸದ್ದು ಇತ್ತು ಅನ್ನುವ ಕಾರಣಕ್ಕಾಗಿ ಅವನ ಹೆಸರು ಅಶ್ವತ್ಥಾಮ ಅಂತಾಯಿತು. ಈ ಅಶ್ವತ್ಥಾಮನ ಹುಟ್ಟಿನ ಜೊತೆಗೆ ಈ ಭಾಗದಲ್ಲಿ ಇನ್ನೊಂದು ಕಥೆ ಮುಂದುವರಿಯುವುದನ್ನು ಹೇಳ್ತಾ, ಸತ್ಯವತಿಯಲ್ಲಿ ಶಂತನುವಿಗೆ ಇಬ್ಬರು ಮಕ್ಕಳಾದರು. ಅಂದರೆ ಅದರ ಮುಖ್ಯ ಭಾಗ ಹೇಳಲಿಕ್ಕೆ ಹೊರಟದ್ದವರು ಚಿತ್ರಾಂಗದ ಮತ್ತು ವಿಚಿತ್ರವೀರ್ಯ ಅಂತ. ಶಂತನು ತನ್ನ ಕಾಲವಾದ ಬಳಿಕ ಸತ್ಯವತಿಯನ್ನ ಜೊತೆಗೆ ಭೀಷ್ಮನನ್ನ ರಾಜ್ಯದಲ್ಲಿ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಕಲ್ಪಿಸಿಯೇ ಹೊರಟಿದ್ದ. ಸತ್ಯವತಿ ಈ ಮಕ್ಕಳಿಗೆ ಮುಂದೆ ಒಳ್ಳೆಯ ಶಿಕ್ಷಣ ಸಿಗಬೇಕು ಅಂತ ಭೀಷ್ಮನನ್ನ ಕೇಳಿಕೊಂಡಾಗ ಕೃಪಾಚಾರ್ಯರೇ ವಿಶೇಷವಾಗಿ ಶಾಸ್ತ್ರಾಧ್ಯಯನವನ್ನೆಲ್ಲ ಮಾಡಿಸಿದರು. ಅದರಲ್ಲಿ ವಿಚಿತ್ರವೀರ್ಯ ಮನೆಯಲ್ಲೇ ಇದ್ದುಕೊಂಡು ಆ ವೈಭೋಗದಲ್ಲೇ ತನ್ನ ಬದುಕನ್ನು ಕಳೆದ. ಕೆಲವೊಂದು ಸರ್ತಿ ಹುಟ್ಟುವಾಗ ಬಂಗಾರದ ಚಮಚ ಇಟ್ಟುಕೊಂಡೇ ಹುಟ್ಟಿದವರಿಗೆ ಕಷ್ಟಗಳು ತಿಳಿಯದೆ, ಜನರ ನಡುವೆ ಹೋಗದೆ, ಅನುಭವ ಆಗದೆ, ಎಷ್ಟು ಸರ್ತಿ ಯಾವ ಸತ್ಯವನ್ನು ಬಿಡಿಸಿ ಹೇಳಿದರೂ ಅದು ತಲೆಗೆ ಹೋಗುವುದಿಲ್ಲ ಅನ್ನೋದಕ್ಕೆ ಕಾರಣವೆಂಬಂತೆ ಆತ ವೈಭೋಗದಲ್ಲೇ ಕಾಲ ಕಳೆದ. ಕೊನೆಗೆ ರೋಗದಲ್ಲಿ ಪ್ರಾಣ ಬಿಟ್ಟ. ಚಿತ್ರಾಂಗದ ಉಳಿದವ, ಇವನಿಂದಾದರೂ ಮುಂದೆ ಪೀಳಿಗೆ ಮುಂದುವರಿದೀತು ಅಂತ ಯೋಚಿಸಿ ಅವನನ್ನೇ ಮುಂದೆ ರಾಜನನ್ನಾಗಿ ಮಾಡುವ ಪ್ರಯತ್ನದ ಮಧ್ಯದಲ್ಲಿ ಬೇಟೆಗೆ ಅಂತ ಹೋದವ ಸ್ವಲ್ಪ ಸಿಟ್ಟಿಗೆ ಒಳಗಾಗಿ ಒಬ್ಬ ಗಂಧರ್ವನ ಕೈಯಲ್ಲಿ ಸಾಯುವ ಪ್ರಸಂಗ ಬಂತು. ಕಾರಣ ಇಷ್ಟೇ, ಬೇಟೆಗೆ ಹೋದವನ ಎದುರುಗಡೆ ಸಿಕ್ಕಿದ ಗಂಧರ್ವರ ನಡುವೆ ಚಕಮಕಿ ಮಾತಿನಲ್ಲಿ ಜೋರಾಗೆ ಬೆಳೆಯಿತು. ಬೆಳೆದಾಗ ಕಾರಣ, ನೀನು ನಿನ್ನ ಹೆಸರೇನು ಅಂತ ಕೇಳಿದ. ಅವನು ಚಿತ್ರಾಂಗದ ಅಂತ ಹೇಳಿದ. ಅವನು ಮರಳಿ ಇವನಿಗೆ ಕೇಳಿದ, ನಿನ್ನ ಹೆಸರೇನು? ನನ್ನ ಹೆಸರು ಚಿತ್ರಾಂಗದ ಅಂತ ಹೇಳಿದ. ಇಲ್ಲಿ ಒಬ್ಬರು ಚಿತ್ರಾಂಗದ ಇರಬೇಕು, ಇನ್ನೊಬ್ರು ಇರಬಾರ್ದು ಅಂತ ಪರಸ್ಪರ ಮಾತು ಬೆಳೆಯಿತು. ಆ ಗಂಧರ್ವನಿಗೆ ನಿನ್ನ ಹೆಸರನ್ನು ಬದಲಾಯಿಸಿಕೋ ಅಂತ ಇವನು ಜಗಳ ಆಡಿದ. ಆದರೆ ಅವನು ಅಸಾಮಾನ್ಯನಾದ ಬಿಲ್ವಿದ್ಯೆಯನ್ನು ಹೊಂದಿದವನಾದ್ರಿಂದಾಗಿ ಯುದ್ಧಕ್ಕೆ ಬಂದ. ಯುದ್ಧದಲ್ಲಿ ಸೋತು ಸುಣ್ಣಾದ. ಅಲ್ಲಿಯ ತನಕ ಕಲಿತದ್ದಿದ್ರೂ ಕೂಡ ಅದು ಪ್ರಾಕ್ಟಿಕಲ್ ಆಗಿ ಒಂದು ಯುದ್ಧದ ಪೀಳಿಗೆಯಲ್ಲಿ ಇಳಿದಾಗಲೇ ಅದರ ಸಾಮರ್ಥ್ಯ ಏನು ಅಂತ ಗೊತ್ತಾಗುವುದು. ಆ ವಿಷಯದಲ್ಲಿ ಚಿತ್ರಾಂಗದನ ಸೋಲು ಅವನನ್ನು ಸಾವಿನಲ್ಲಿ ಕೊನೆಗೊಳಿಸಿತು. ಹೀಗೆ ಮತ್ತೆ ಇಡೀ ಶಂತನುವಿನ ಪರಂಪರೆ ಮಕ್ಕಳಿಲ್ಲದಂತಹ ಅತ್ಯಂತ ಅನಾಥವಾದ ಸ್ಥಿತಿಗೆ ಬಂದೊದಗಿತು. ಆದರೆ ಅದರ ಮಧ್ಯದಲ್ಲಿ ಭೀಷ್ಮಾಚಾರ್ಯರು ಒಂದು ತನ್ನ ತಮ್ಮಂದಿರು ಅಂತಂದರೆ ಸತ್ಯವತಿಯ ಮಕ್ಕಳಾದವರು ತನ್ನ ತಂದೆಯ ಮಕ್ಕಳೇ ಆದ್ರಿಂದಾಗಿ ತಮ್ಮಂದಿರು ಅಂತ ಬಹಳ ಪ್ರೀತಿಯಿಂದ ನೋಡಿಕೊಳ್ತಾ ಇದ್ದ. ಅವರಿಗೋಸ್ಕರ ಕಾಶಿ ದೇಶದ ರಾಜನ ಮೇಲೆ ದಾಳಿ ಮಾಡ್ತಾನೆ. ಕಾಶಿ ರಾಜನ ಮನೆಯಲ್ಲಿ 3 ಜನ ಹೆಣ್ಣು ಮಕ್ಕಳಿಗೆ ಸ್ವಯಂವರದ ಕಾರ್ಯಕ್ರಮ ಏರ್ಪಟ್ಟಿರುತ್ತೆ. ವಸ್ತುತಃ ಭೀಷ್ಮಾಚಾರ್ಯರ ಉದ್ದೇಶ ಇದ್ದದ್ದು ಯುದ್ಧ ಮಾಡಿ ಅವರನ್ನು ಗೆದ್ದು ತರಬೇಕು ಅಂತ ಇರಲಿಲ್ಲ. ಯಾರ್ಯಾರು ರಾಜರು ಬರ್ತಾರೆ ಅಲ್ಲಿಯ
ರಾಜ ಪರಿಸರ ಹೇಗಿರುತ್ತೆ, ರಾಜಕೀಯ ಚಕಮಕಿಗಳು ಏನಿರ್ತಾವೆ, ಇದನ್ನೆಲ್ಲ ತಿಳ್ಕೊಳ್ಬೇಕು ಅಂತ ಜಿಜ್ಞಾಸೆಯಿಂದ ಮತ್ತು ಪರಿಸ್ಥಿತಿಯನ್ನು, ದೇಶದ ರಾಜಕೀಯ ಪರಿಸ್ಥಿತಿಯನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಅಂತ ಹೋಗಿರ್ತಾರೆ. ಆದರೆ ಪಕ್ಕದಲ್ಲಿದ್ದ ಯುವ ಪೀಳಿಗೆಯ ಮಂದಿಯೆಲ್ಲ ಈ ಮುದುಕ ಇಲ್ಲಿಗೆ ಬಂದು ಏನು ಮಾಡ್ತಾನೆ, ವಯಸ್ಸಾದರೂ ಚಪಲ ಬಿಟ್ಟಿಲ್ಲ, ಹಾಗೆ ಹೀಗೆ ಅಂತ ತುಂಬ ಹೀಯಾಳಿಸುವ ರೀತಿಯಲ್ಲಿ ಆತನನ್ನು ರೊಚ್ಚಿಗೆಬ್ಬಿಸ್ತಾರೆ. ಪ್ರತಿಯೊಬ್ಬ ಯುವ ಪೀಳಿಗೆಯ ರಾಜನೂ ಕೂಡ ಇವನನ್ನು ಹಂಗಿಸಿದ್ದು ನೋಡಿದ ಮೇಲೆ ಕೋಪದಿಂದ ಭೀಷ್ಮಾಚಾರ್ಯರು ನಾನು ಮದುವೆ ಆಗುವುದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ರು ಕೂಡ ನಾನು ಇವರನ್ನು ಗೆದ್ದು ನನ್ನ ತಮ್ಮಂದಿರಿಗೆ ಮದುವೆ ಮಾಡಿ ಕೊಡಬೇಕು ಅಂತ ಯೋಚನೆ ಮಾಡಿ ನೇರವಾಗಿ ರಥವನ್ನು ಮಹಾದ್ವಾರದಲ್ಲಿಗೆ ಕರೆದುಕೊಂಡು ಹೋಗಿ ಅಲ್ಲಿ ವೇದಿಕೆಯಲ್ಲಿ ಕೂಡಿಸಿದ್ದ ಹೆಣ್ಣು ಮಕ್ಕಳನ್ನು ತನ್ನ ರಥದಲ್ಲಿ ಕೂಡಿಸಿ ಸುತ್ತ ನಿಂತಿದ್ದ ಅಷ್ಟೂ ಜನ ಎಲ್ಲ ಕಪ್ಪು ಮೀಸೆಯ ಚಿಗುರು ಮೀಸೆಯ ಹುಡುಗರನ್ನು ಕೈ ತೋರಿಸಿ ನಿಲ್ಲಿಸಿ ಕೇಳುತ್ತಾನೆ, ಒಬ್ಬರು ಯಾರಾದರೂ ಗಂಡಸರಿದ್ದರೆ ನನ್ನನ್ನು ಸೋಲಿಸಿ ಈ ಹೆಣ್ಣುಮಕ್ಕಳನ್ನು ಕರ್ಕೊಂಡು ಹೋಗಿ ನಿಮ್ಮ ಹತ್ರ ಬಿಟ್ಟುಕೊಡ್ತೇನೆ ಅಂತ. ಮಾರಾಮಾರಿ ಯುದ್ಧ ಆಯಿತು. ಅದು ಯುದ್ಧ ಅಂದರೆ ನಮಗೆ ಒಂದು ವಿಷಯ ಗೊತ್ತಿರಬೇಕು, ಮುಂದೆ ನಮಗೆ ಮಹಾಭಾರತದ ಯುದ್ಧ ಅಥವಾ ಕೃಷ್ಣನ ಜರಾಸಂಧನ ಜೊತೆಗಿನ ಯುದ್ಧದ ಪ್ರಸಂಗದಲ್ಲಿ ಅದರ ಸ್ಪಷ್ಟ ಕಲ್ಪನೆ ಬರುತ್ತೆ. ಯುದ್ಧ ಅಂದರೆ ಒಂದು ಕಡೆ ನಿಂತುಕೊಂಡು ಅವನು ಅರ್ಧ ಗಂಟೆ ಇವನು ಅರ್ಧ ಗಂಟೆ ಯಾವ ಮಂತ್ರ ಜಪಿಸಬೇಕು ಅಂತ ಯೋಚಿಸಿ ಬಾಣ ಬಿಡುವ ಪ್ರಸಂಗ ಅಲ್ಲ ಅದು. ಯುದ್ಧಕ್ಕೆ ಯಾರು ಎದುರು ಆಗ್ತಾರೋ ಅವರ ಜೊತೆ ಬಾಣದ ಪ್ರಯೋಗವನ್ನು ಮಾಡ್ತಾನೆ ಹೋಗ್ತಾ ಇರಬೇಕು. 600-700 ವರ್ಷದ ಭೀಷ್ಮಾಚಾರ್ಯರ ಆ ತಾಕತ್ತನ್ನು ಅಲ್ಲಿಯ ತನಕ ಯಾರಿಗೂ ಗಮನಿಸಲಿಕ್ಕಿಲ್ಲದೆ ಇದ್ದ ಒಂದು ಹೊಸ ರೂಪ ಕಂಡಿತು. ಕಂಡ ತಕ್ಷಣವೇ ಅದರಲ್ಲಿ ಮುಖ್ಯವಾಗಿ ಎದುರಾಳಿ ಸಾಲ್ವ ನಿಂತಿದ್ದ. ಸಾಲ್ವ ಭೀಷ್ಮನನ್ನು ಸೋಲಿಸಬೇಕು ಅಂತ ತನ್ನ ದೊಡ್ಡ ಸೈನ್ಯವನ್ನು ದಂಡೆತ್ತಿ ಬಂದು ಯುದ್ಧ ಮಾಡಿದ್ರು ಅವನ ಕೂದಲನ್ನು ಕೂಡ ಕೊಂಕಲಿಕ್ಕಾಗಲಿಲ್ಲ. ಕೊನೆಗೆ ಎಲ್ಲರೂ ಸೋತು ಸುಣ್ಣಾದರು, ನಾಚಿ ನೀರಾದರು, ಹೆದರಿ ಓಡಿದ್ರು. ಇನ್ನು ಕೆಲವರು ಅಲ್ಲೇ ಸೋತು ನೆಲ ಮಣ್ಣು ಮುಕ್ಕಿದ್ರು. ಕೊನೆಗೆ ಭೀಷ್ಮಾಚಾರ್ಯರು 3 ಹೆಣ್ಮಕ್ಕಳನ್ನು ಕರ್ಕೊಂಡು ಬರುವಾಗ ಇನ್ನೇನು ಹತ್ತಿರಕ್ಕೆ ಬರಬೇಕು ಅನ್ನೋಷ್ಟರಲ್ಲಿ ಅಂಬಾ, ಅಂಬಾಲಿಕಾ, ಅಂಬಿಕಾ ಅನ್ನುವ 3 ಜನ ಹೆಣ್ಣು ಮಕ್ಕಳಲ್ಲಿ ಅಂಬೆ ಭೀಷ್ಮಾಚಾರ್ಯರನ್ನು ಮಾತನಾಡಿಸ್ತಾಳೆ, ದಯವಿಟ್ಟು ನನ್ನನ್ನು ಮರಳಿ ನನ್ನ ಊರಿಗೆ ಹೋಗಗೊಡಿ, ಯಾಕೆಂದರೆ ನಾನು ಈಗಾಗಲೇ ಸಾಲ್ವ ಅನ್ನುವಂತಹ ನಮ್ಮ ಪಕ್ಕದ ದೇಶದ ರಾಜನ ಒಲುಮೆಗೆ ಪಾತ್ರಳಾಗಿದ್ದೇನೆ, ಅವನನ್ನೇ ನಾನು ಮದುವೆ ಆಗಬೇಕು ಅಂತ ಬಯಸಿದ್ದೇನೆ. ಒಬ್ಬರನ್ನು ಪ್ರೀತಿಸಿ ಇನ್ನೊಬ್ಬರ ಜೊತೆಗೆ ಬದುಕು ನಡೆಸುವುದು ನನ್ನಿಂದ ಸಾಧ್ಯ ಇಲ್ಲ ಅಂತ ಹೇಳಿದಾಗ ಅಷ್ಟೇ ಮುಕ್ತವಾದ ಮನಸ್ಸಿನಿಂದ ಭೀಷ್ಮಾಚಾರ್ಯರು ಹೇಳ್ತಾರೆ, ತಾಯಿ ನಾನು ನಿನ್ನನ್ನು ಖಂಡಿತ ಕರ್ಕೊಂಡು ಬಂದು ನಿನ್ನ ಮನಸ್ಸಿನ ಅಭಿಪ್ರಾಯವನ್ನು ಕೆಡಿಸಬೇಕು ಅಂತ ಯೋಚನೆ ಮಾಡಿಲ್ಲ. ನಾನು ಕೂಡ ಸ್ವತಃ ನನ್ನ ವೈಯಕ್ತಿಕ ಉದ್ದೇಶದಿಂದ ನಿಮ್ಮನ್ನು ಹೊತ್ತು ತಂದಿಲ್ಲ, ನನ್ನ ತಮ್ಮಂದಿರಿಗೆ ಮದುವೆ ಮಾಡಿ ಕೊಡಲಿಕ್ಕೋಸ್ಕರ ಕರ್ಕೊಂಡು ಬಂದಿದ್ದೇನೆ, ಅದರಿಂದಾಗಿ ನೀನು ಯಥೇಚ್ಛವಾಗಿ ಹೋಗಬಹುದು ಅಂತ ಹೇಳಿ ಕಳುಹಿಸ್ತಾನೆ. ಕರೆತಂದು ತನ್ನ ತಮ್ಮಂದಿರಿಗೆ ವಿಚಿತ್ರವೀರ ಚಿತ್ರಾಂಗದರಿಗೆ ಮದುವೆ ಮಾಡಿಕೊಟ್ಟದ್ದು ಇದೇ ಅಂಬಿಕೆ ಮತ್ತು ಅಂಬಾಲಿಕೆ. ಈ ಅಂಬಿಕೆ ಅಂಬಾಲಿಕೆಯರ ಜೊತೆಗೆ ಕಾಲ ಕಳೀತಾ ರಾಜ್ಯದ ಆಡಳಿತದಲ್ಲಿ ಸ್ವಲ್ಪವೂ ಆಸಕ್ತಿ ತೋರದೆ ಇದ್ದವರು ಒಬ್ಬ ಗಂಧರ್ವನ ಕೈಯಲ್ಲಿ, ಇನ್ನೊಬ್ಬ ರೋಗದ ಕೈಯಲ್ಲಿ ಸತ್ತು ಸುಣ್ಣಾದ. ಮತ್ತೆ ಮನೆ ಪಾಳು ಬಿದ್ದಂತೆ ಮಕ್ಕಳಿಲ್ಲದೆ ಮುಂದಿನ ಪರಂಪರೆಯನ್ನು ನಡೆಸುವ ಯಶಸ್ವಿ ವ್ಯಕ್ತಿಯ ಕೊರತೆಯಿಂದ ತುಂಬ ದೊಡ್ಡ ಸಮಸ್ಯೆಯನ್ನು ಎದುರಿಸಿತು. ಆಗ ಆ ಸಮಸ್ಯೆಯನ್ನು ಭೀಷ್ಮಾಚಾರ್ಯರು ಪರಿಹಾರ ಮಾಡಲಿಕ್ಕೆ ಏನು ಪ್ರಯತ್ನ ಮಾಡಿದರು, ಅದಕ್ಕೆ ಸತ್ಯವತಿ ಸೂಚಿಸಿದ ಅಪೂರ್ವವಾದ ಮಾರ್ಗ ಏನು, ಆ ಮುಂದೆ ದ್ರೋಣಾಚಾರ್ಯರ ಜೊತೆಗಿನ ಸಂಪರ್ಕ ಭೀಷ್ಮಾಚಾರ್ಯರಿಗೆ ಹೇಗೆ ಆಯಿತು, ಈ ಎಲ್ಲ ಸಂಗತಿಗಳು ಹೊಸ ತಂತುಗಳೊಡನೆ ನಮ್ಮ ಜೊತೆಗೆ ಬಟ್ಟೆಯಾಗಿ ಹೆಣೆದುಕೊಳ್ಳಿಕ್ಕೆ ಬರಲಿಕ್ಕಿದೆ. ಆ ಸುಂದರವಾದ ಕಸೂತಿಯನ್ನು ಮುಂದಿನ ಭಾಗದಲ್ಲಿ ನೋಡೋಣ. ನಮಸ್ಕಾರ.